ಶ್ರೀಗುರುಭ್ಯೋ ನಮಃ ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೋಸ್ತಮಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳು ಬಂದಾಗ, ದುಃಖಗಳು ಬಂದಾಗ ಹೇಳೋದಿದೆ, ಅಯ್ಯೋ ಶನಿಕಾಟ ಶುರುವಾಯ್ತಪ್ಪ ನನಗೆ ಅಂತ. ಹಾಗಾದರೆ ಈ ಶನಿಕಾಟ ಅಂದರೆ ಏನು? ಶನಿದೇವರೇ ನಮಗೆ ಬಂದು ಕಾಟ ಕೊಡ್ತಾರೋ ಹೇಗೆ? ಅಥವಾ ಆ ಶನಿಕಾಟ ನಿಜವಾಗಿಯೂ ಬಂದಾಗ ನಾವು ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದಕ್ಕೆಲ್ಲ ಅನೇಕ ಜನರು ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಅದಕ್ಕೆ ಅನೇಕ ಪರಿಹಾರಗಳಿದೆ. ಅದರಲ್ಲಿ ಒಂದು ಸ್ಕಂದ ಪುರಾಣದಲ್ಲಿ ಹೇಳಿದಿರ್ತಕ್ಕಂತಹ ಪಿಪ್ಪಲಾದ ಮಹರ್ಷಿಗಳ ಕಥೆ. ಆ ಪಿಪ್ಪಲಾದ ಮಹರ್ಷಿಗಳ ಹೆಸರನ್ನು ಸ್ಮರಣೆ ಮಾಡಿದ್ರೇ ಶನೈಶ್ಚರನ ಪೀಡೆ ಹೋಗುತ್ತಂತೆ. ಅಷ್ಟೇ ಅಲ್ಲ, ಪಿಪ್ಪಲಾದರು ಶನೈಶ್ಚರನನ್ನು ಕುರಿತು ಒಂದು ಸ್ತೋತ್ರವನ್ನು ಮಾಡಿದ್ದಾರೆ. ಆ ಸ್ತೋತ್ರವನ್ನು ಪಠನೆ ಮಾಡಿದರೂ ಕೂಡ ನಮ್ಮ ಎಲ್ಲ ಶನೈಶ್ಚರನ ಪೀಡೆಗಳು ಹೋಗುತ್ತೆ ಅಂತ ಸ್ಕಂದ ಪುರಾಣವೇ ಹೇಳುತ್ತೆ. ಹಾಗಾದರೆ ಯಾರು ಈ ಪಿಪ್ಪಲಾದ ಮಹರ್ಷಿಗಳು ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ, ಆ ಸ್ಕಂದ ಪುರಾಣದಲ್ಲಿ ಮಹಾ ಋಷಿಗಳಾಗಿರ್ತಕ್ಕಂತಹ ಆ ಪಿಪ್ಪಲಾದರ ಕಥೆ ಬರುತ್ತೆ. ಹಿಂದೆ ತ್ರೇತಾಯುಗದಲ್ಲಿ ಮಿಥಿಲಾಪಟ್ಟಣದಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಅಂತ ಒಬ್ಬ ಋಷಿಗಳು, ಮಹಾಜ್ಞಾನಿಗಳು, ತಪಸ್ವಿಗಳು. ಅಂತಹ ಯಾಜ್ಞವಲ್ಕ್ಯ ಮಹರ್ಷಿಗಳು ಅವರಿಗೆ ಒಬ್ಬರು ತಂಗಿ ಕಂಸಾರಿ ಅಂತ ಒಬ್ಬಳು ಇರ್ತಾಳೆ. ಆ ಕಂಸಾರಿ ಅವಳು ನಿತ್ಯ ಬ್ರಹ್ಮಚಾರಿಣಿಯಾಗಿ ತಪಸ್ಸನ್ನು ಮಾಡ್ತಾ ಅದೇ ಆಶ್ರಮದಲ್ಲಿ ಅಣ್ಣನ ಜೊತೆಗೆ ವಾಸ ಮಾಡ್ತಾ ಇರ್ತಾಳೆ. ಒಂದು ಸಮಯದಲ್ಲಿ ದೈವಯೋಗದಿಂದ, ಯಾವುದೋ ಒಂದು ನಿಮಿತ್ತದಿಂದ ಅವಳಲ್ಲಿ ಗರ್ಭದ ಉತ್ಪತ್ತಿ ಆಗತ್ತೆ. ಅದು ಹೇಗಾಯಿತು ಅಂತ ಅವಳಿಗೂ ಗೊತ್ತಾಗೋದಿಲ್ಲ. ಅದನ್ನು ಮುಚ್ಚಿಡಬೇಕು ಅಂತ ಪ್ರಯತ್ನ ಮಾಡ್ತಾ ಅವಳು ತನ್ನ ಅಣ್ಣನಿಗೆ ಹೇಳ್ತಾಳೆ, ನಾನೊಂದು ವ್ರತ ಮಾಡಬೇಕು ಅಂತಿದ್ದೀನಿ ಅಣ್ಣ, ಹಾಗಾಗಿ ಸ್ವಲ್ಪ ದಿನ ನಾನು ಬೇರೆ ಆಶ್ರಮದಲ್ಲಿ ಹೋಗಿ ಇದ್ದು ಬರ್ತೀನಿ ಅಂತ ಆಶ್ರಮವನ್ನು ಬಿಟ್ಟು ಹೊರಟು ಬಿಡ್ತಾಳೆ. ಅಣ್ಣನೂ ಕೂಡ ಯಾವುದೋ ಒಂದು ವ್ರತವನ್ನು ಮಾಡ್ತಾ ಇದ್ದಾಳೆ, ಹಾಗಾಗಿ ತಡೆಯೋದೇಕೆ ಅಂತ ಸುಮ್ಮನಾಗಿ ಕಳಿಸಿಕೊಡ್ತಾನೆ. ಆ ಕಂಸಾರಿ ಬೇರೊಂದು ಆಶ್ರಮಕ್ಕೆ ಬಂದು ಅನೇಕ ದಿನಗಳ ಕಾಲ ಹಾಗೆ ಇದ್ದು 9 ತಿಂಗಳಾದ ಮೇಲೆ ಅವಳಿಗೆ ಪ್ರಸವವಾಗತ್ತೆ. ಪ್ರಸವವಾದಾಗ ಒಂದು ಮಗು, ಆ ಗಂಡು ಮಗು ಜನ್ಮವನ್ನು ಪಡೆಯುತ್ತೆ. ಆದರೆ ಆ ಮಗುವನ್ನು ತೆಗೆದುಕೊಂಡು ಹೋಗೋ ಹಾಗಿಲ್ಲ. ವಾಪಸ್ ತೆಗೆದುಕೊಂಡು ಹೋದರೆ ಯಾರ ಮಗು ಅಂತ ಕೇಳ್ತಾರೆ. ಅದು ಅವಳಿಗೂ ಗೊತ್ತಿಲ್ಲ, ದೈವ ವಿಪಾಕ. ಅದನ್ನು ಮುಚ್ಚಿಡಬೇಕು, ಹೇಗೆ ಮುಚ್ಚಿಡೋದು? ಹಾಗಾಗಿ ಬೇರೆ ದಾರಿ ಕಾಣದೆ ಅವಳು ಆ ಚಿಕ್ಕ ಮಗುವನ್ನು ಅಲ್ಲೇ ಇರತಕ್ಕಂಥ ಒಂದು ಅಶ್ವತ್ಥ ಮರದ ಕೆಳಗಡೆ ಬಿಟ್ಟು ಆ ದೇವರನ್ನು ಪ್ರಾರ್ಥನೆ ಮಾಡ್ತಾಳಂತೆ. ಅಶ್ವತ್ಥ ವಿಷ್ಣು ರೂಪೋಸಿ ತ್ವಂ ದೇವೇಶು ಪ್ರತಿಷ್ಠಿತಃ ತಸ್ಮಾದ್ ರಕ್ಷಸ್ವ ಮೇ ಪುತ್ರಂ ಸರ್ವತಸ್ತ್ವಂ ವನಸ್ಪತೆ. ಎಲೆ ಅಶ್ವತ್ಥದಲ್ಲಿ ನೆಲೆಸಿರ್ತಕ್ಕಂತಹ ಪರಮಾತ್ಮನೇ ವಿಷ್ಣುವೇ, ನನಗೆ ಬೇರೆ ದಾರಿ ಕಾಣದೆ ಈ ಮಗುವನ್ನು ನಿನ್ನ ಬಳಿ ಬಿಟ್ಟು ಹೋಗ್ತಾ ಇದ್ದೇನೆ, ದಯವಿಟ್ಟು ಇವನಿಗೆ ನೀನು ರಕ್ಷಣೆಯನ್ನು ಮಾಡು ಅಂತ ಹೇಳ್ತಾಳಂತೆ. ಅಳ್ತಾ ಇದ್ದಬೇಕಾದ್ರೆ ಸ್ವಲ್ಪ ಹೊತ್ತು ಆದಮೇಲೆ ಆಕಾಶದಲ್ಲಿ ಒಂದು ವಾಣಿ ಕೇಳಿಸಬರುತ್ತಂತೆ. ನೀನು ಹೆದರಬೇಡ, ಈ ಮಗು ಸಾಮಾನ್ಯದವನಲ್ಲ, ಯಾವುದೋ ದೇವ ಕಾರ್ಯದಿಂದ ಈ ಮಗು ಈ ಭೂಮಿಗೆ ಬಂದಿದ್ದಾನೆ. ಹಾಗಾಗಿ ಇವನು ಇಲ್ಲಿ ಬೆಳೀತಕ್ಕಂತಹ ಆಲದ ಮರದ ಹಣ್ಣನ್ನು ತಿಂದು ಬದುಕ್ತಾನೆ, ಆ ಆಲದ ಮರದ ಎಲೆ ರಸವನ್ನು ಕುಡಿದು ಬದುಕ್ತಾನೆ, ಇವನಿಗೆ ಪಿಪ್ಪಲಾದ ಅಂತ ಹೆಸರು ಬರುತ್ತೆ, ನೀನು ಹೆದರಬೇಡ ಹೋಗು ಅಂತ ಅವಳ ಪ್ರಾರ್ಥನೆಗೆ ಮೆಚ್ಚಿ ಆಕಾಶದಿಂದ ಒಂದು ವಾಣಿ ಆಗುತ್ತಂತೆ. ಅದನ್ನು ಕೇಳಿ ಅವಳು ತನ್ನ ಆಶ್ರಮಕ್ಕೆ ಹೊರಟು ಹೋಗ್ತಾಳೆ. ಅಲ್ಲಿ ಹೋದಾಗ ಅಲ್ಲಿ ತನ್ನ ಮಗುವಿನ ಈ ಒಂದು ಅವಸ್ಥೆಯನ್ನು ಕಂಡು ಅವಳು ಮೂರ್ಛಿತಳಾಗ್ತಾಳಂತೆ. ಮೂರ್ಛಿತಳಾಗಿದ್ದನ್ನು ನೋಡಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಅವಳನ್ನು ಎಚ್ಚರಿಸಲಿಕ್ಕೆ ಅಂತ ಹೋದಾಗ ಅವರನ್ನು ಕಂಡು ಅವಳು ಇನ್ನೇನು ತನ್ನ ಪ್ರಾಣವನ್ನು ಬಿಟ್ಟುಬಿಡ್ತಾಳಂತೆ. ಹೀಗೆ ತಾಯಿಯನ್ನು ಕಳೆದುಕೊಂಡಂತಹ ಮಗು ಆ ಗಿಡದ ಕೆಳಗಡೆನೇ ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಪಕ್ಕದಲ್ಲೇ ಇರತಕ್ಕಂತಹ ಆಲದ ಮರದ ಹಣ್ಣನ್ನು, ಎಲೆಯ ರಸವನ್ನು ಕುಡಿತಾನೆ ಬೆಳೀತಾ ಹೋಗುತ್ತಂತೆ. ಪಿಪ್ಪಲಾದ ಅಂತ ಎಲ್ಲರೂ ಕರಿತಾ ಹೋಗ್ತಾರೆ. ಒಂದು ಬಾರಿ ಯಾತ್ರಾ ನಿಮಿತ್ತದಿಂದ ಈ ಭೂಲೋಕವನ್ನು ಪ್ರದಕ್ಷಿಣೆ ಮಾಡ್ತಾ ನಾರದ ಮಹರ್ಷಿಗಳು ಬರ್ತಾ ಇರ್ತಾರೆ. ಕೆಳಗಡೆ ಒಂದು ಪುಟ್ಟ ಬಾಲಕ, ಯಾರೂ ಜೊತೆಗಾರರಿಲ್ಲ. ಕಾಡಲ್ಲಿ
ಸಿಂಹ, ಹುಲಿ ಮುಂತಾದಂತಹ ಕ್ರೂರ ಪ್ರಾಣಿಗಳ ಮಧ್ಯದಲ್ಲಿ ಆ ಹುಡುಗ ಇರೋದನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತಂತೆ. ಇವನೇನು ಈ ರೀತಿಯಾದಂಥ ಕಾಡಲ್ಲಿ ಒಬ್ಬನೇ ಇದ್ದಾನಲ್ಲ ಅಂತ ಹೋಗಿ ಹತ್ತಿರದಲ್ಲಿ ಹೋಗಿ ಕೇಳ್ತಾರಂತೆ, ಯಾರಪ್ಪ ನೀನು? ನಿನ್ನ ತಂದೆ ಯಾರು? ನಿನ್ನ ತಾಯಿ ಯಾರು? ಯಾಕಿಲ್ಲಿ ನೀನು ಒಬ್ಬನೇ ಇದ್ದೀಯಾ ಅಂತ ಕೇಳಿದ್ರೆ ಅವನು ಹೇಳ್ತಾನಂತೆ, ನನಗೆ ನನ್ನ ತಂದೆನೂ ಗೊತ್ತಿಲ್ಲ, ನನ್ನ ತಾಯಿನೂ ಗೊತ್ತಿಲ್ಲ, ಹುಟ್ಟಿದಾಗಿಂದ ಇಲ್ಲೇ ಇದ್ದೇನೆ, ಇದೇ ಆಲದ ಮರದ ಹಣ್ಣಿನ ರಸವನ್ನು ಕುಡಿದುಕೊಂಡು, ಎಲೆಯ ರಸವನ್ನು ಕುಡಿದುಕೊಂಡು ಬೆಳೀತಾ ಇದ್ದೇನೆ ಅಂತ ಹೇಳಿದಾಗ ನಾರದ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಅವನ ಸಂಪೂರ್ಣ ವೃತ್ತಾಂತವನ್ನು ತಿಳಿದು ಅವನಿಗೆ ಹೇಳ್ತಾರಂತೆ, ನೋಡು, ನೀನು ವಾಸ್ತವಿಕವಾಗಿ ದೇವಗುರುಗಳಾದ ಬೃಹಸ್ಪತಿ, ಆದರೆ ನಿನ್ನ ತಮ್ಮನಾದ ಉತಥ್ಯನ ಶಾಪದಿಂದ ನೀನು ಇಲ್ಲಿ ಇವತ್ತು ಭೂಮಿಗೆ ಬರಬೇಕಾಗಿದೆ. ನೀನು ಬಂದಿದ್ದಕ್ಕೆ ಒಂದು ಮಹಾ ಕಾರ್ಯ ಇದೆ. ಯಾವುದದು ಅಂದರೆ ಅಥರ್ವಣ ವೇದ. ಅದು 100 ಕಲ್ಪದಷ್ಟು ದೊಡ್ಡದಿದೆ. ಅದನ್ನು 9 ಶಾಖೆಗಳಾಗಿ ವಿಭಾಗ ಮಾಡಬೇಕು, 5 ಕಲ್ಪಗಳಾಗಿ ವಿಭಾಗ ಮಾಡಬೇಕು. ಜಗತ್ತಿಗೆ ದೊಡ್ಡ ಉಪಕಾರವನ್ನು ನೀನು ಮಾಡಬೇಕಾಗಿದೆ. ವೇದ ವಿಭಾಗವೆಂಬಂಥ ಒಂದು ದೊಡ್ಡ ಉಪಕಾರ ನಿನ್ನ ಕೈಯಿಂದ ಮಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನೀನು ಇಲ್ಲಿ ಈ ಭೂಮಿಗೆ ಬಂದಿದ್ದೀಯಾ ಅಂತ ಅವನ ಜನ್ಮ ರಹಸ್ಯವನ್ನು ಅವರಿಗೆ ಹೇಳ್ತಾರಂತೆ. ಆಮೇಲೆ ಅವನು ಕೇಳ್ತಾನೆ, ಹಾಗಾದ್ರೆ ನನ್ನ ತಂದೆ ಯಾರು, ನನ್ನ ತಾಯಿ ಯಾರು? ನೋಡು, ದೈವದ ಒಂದು ಪರಿಪಾಕದಿಂದ ನಿನ್ನ ತಂದೆ ಯಾಜ್ಞವಲ್ಕ್ಯ ಮಹರ್ಷಿಗಳಾಗಿದ್ದಾರೆ, ನಿನ್ನ ತಾಯಿ ಕಂಸಾರಿಯಾಗಿದ್ದಾಳೆ. ಹಾಗಾಗಿ ನಿನ್ನ ತಂದೆ ಆದಂತಹ ಯಾಜ್ಞವಲ್ಕ್ಯನ ಬಳಿಗೆ ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರಂತೆ. ಅವಾಗ ಅವನು ಕೇಳ್ತಾನೆ, ಸರಿ, ಇಷ್ಟು ದುಃಖಿತವಾಗಿರ್ತಕ್ಕಂತಹ ಈ ಜನ್ಮವನ್ನು ಪಡಿಲಿಕ್ಕೆ ಯಾಕೆ ಈಗ ಕಾರಣ ಆಯಿತು? ಯಾಕೆ ನನ್ನ ಈ ರೀತಿಯಾದಂಥ ದುಃಖವನ್ನು ಪಡೆಯುವಂಥ ಪ್ರಸಂಗ ಬಂತು? ಏನಿದ್ರೆ ಹಿನ್ನೆಲೆ ಅಂತ ಕೇಳಿದ್ರೆ ನಾರದರು ಹೇಳ್ತಾರೆ, ನೋಡು, ನೀನು ಹುಟ್ಟುವಾಗ ನಿಮ್ಮ ಜನ್ಮರಾಶಿಯಲ್ಲಿ ಶನೈಶ್ಚರ ಗ್ರಹನಿದ್ದ. ಹಾಗಾಗಿ ಅವನ ಪೀಡೆಯಿಂದ ನೀನು ಇಷ್ಟೆಲ್ಲ ದುಃಖಗಳನ್ನು 7 ವರ್ಷ ಒಳಗೂ ನೀನು ಇಷ್ಟೆಲ್ಲ ದುಃಖಗಳನ್ನು ಅನುಭವಿಸಾದ ಪ್ರಸಂಗ ಬಂದಿದೆ ಅಂತ ಹೇಳ್ತಾರೆ. ಈ ಜನ್ಮರಾಶಿಯಲ್ಲಿ ಶನೈಶ್ಚರನ ಬರೋದನ್ನೇ ನಾವು ಸಾಡೆ ಸಾತಿ ಅಂತ ಕರಿತೇವೆ. ಈ ಶನೈಶ್ಚರ ಅಂತ ಅವನಿಗೆ ಯಾಕೆ ಹೆಸರು ಅಂದರೆ, ಎಲ್ಲ ಗ್ರಹಗಳು ಕೂಡ ಒಂದೊಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಅವುಗಳು ಸಂಚಾರ ಮಾಡ್ತವೆ. ಬೃಹಸ್ಪತಿ ಇರ್ಬೋದು, ಶುಕ್ರ ಇರ್ಬೋದು, ಎಲ್ಲ ರಾಶಿಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತವೆ. ಸಂಚಾರ ಮಾಡೋದಕ್ಕೆ ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ. ಈಗ ಗುರುಗ್ರಹ ಆಗುವಾಗ 1 ವರ್ಷ ತಗೊಳುತ್ತೆ, ಬೇರೆ ಬೇರೆ ಗ್ರಹಗಳು ಒಂದಿಷ್ಟು ತಿಂಗಳುಗಳು ತಗೊಳುತ್ತೆ. ಆದರೆ ಶನೈಶ್ಚರ ಇದ್ದಾನಲ್ಲ, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲಿಕ್ಕೆ 2.5 ವರ್ಷ ತಗೊಳ್ತಾನೆ. ಹಾಗಾದ್ರೆ ಒಂದು ರಾಶಿಯಲ್ಲಿ 2.5 ವರ್ಷ ಇರ್ತಾನೆ. ಅದರಿಂದ ನಿಧಾನಕ್ಕೆ ಹೋಗ್ತಾನೆ. ಅದರಿಂದಾಗಿ ಅವನಿಗೆ ಮಂದ ಅಂತಲೂ ಹೆಸರಿದೆ, ಮಂದಚರ ಅಂತ ಹೆಸರಿದೆ, ಶನೈಶ್ಚರ ಅಂತ ಹೆಸರಿದೆ. ಶನೈಹಿ ಅಂದರೆ ಮೆಲ್ಲನೆ ಅಂತ ಅರ್ಥ, ನಿಧಾನವಾಗಿ ಅಂತ ಸಂಸ್ಕೃತದಲ್ಲಿ. ಶನೈಹಿ ಚರತೀತಿ ಶನೈಶ್ಚರ, ಮೆಲ್ಲನೆ ಹೋಗ್ತಾನೆ. ಅದರಿಂದಾಗಿ ಅವನಿಗೆ ಶನೈಶ್ಚರ ಅಂತ ಹೆಸರು. ಹಾಗಾಗಿ ಆ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಹೋಗಲಿಕ್ಕೆ 2.5 ವರ್ಷ ಬೇಕು. ತನ್ನ ರಾಶಿ, ಯಾವ ವ್ಯಕ್ತಿ ಹುಟ್ಟುತ್ತಾನಲ್ವ ಅವನ ರಾಶಿಯಲ್ಲಿ ಬರೋಗಿಂತ ಮುಂಚೆ ಹಿಂದಿನ ರಾಶಿ ಏನಿರುತ್ತಲ್ವ ಅಲ್ಲಿದ್ದಾಗಲೂ 2.5 ವರ್ಷ ಇವನಿಗೆ ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ. ಅವನ ರಾಶಿಯಲ್ಲಿದ್ದಾಗಲೂ 2.5 ವರ್ಷ ತೊಂದರೆಗಳಾಗೋ ಸಾಧ್ಯತೆ ಇರುತ್ತೆ. ಅವನ ಮುಂದಿನ ರಾಶಿ ಹೋದಾಗಲೂ ಕೂಡ ಅವನಿಗೆ ತೊಂದರೆಗಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಟ್ಟು ತನ್ನ ಹಿಂದಿನ ರಾಶಿ, ತಾನು ಜನ್ಮ ಪಡೆದಂಥ ರಾಶಿ ಹಿಂದಿನ ರಾಶಿ, ತಾನು ಜನ್ಮ ಪಡೆದ ರಾಶಿಯ ಮುಂದಿನ ರಾಶಿ ಒಟ್ಟು ಸೇರಿಸಿದರೆ 7.5 ವರ್ಷಗಳ ಕಾಲ ಒಬ್ಬ ವ್ಯಕ್ತಿಗೆ ಶನೈಶ್ಚರನ ಬಾಧೆ ಆಗೋ ಸಾಧ್ಯತೆಗಳಿರುತ್ತೆ. ಆದ್ದರಿಂದಾಗಿ ಅದನ್ನು ಸಾಡೆ ಸಾತಿ ಅಂತ ಕರೀತಾರೆ. ಆ ರೀತಿಯಾಗಿ ಶನೈಶ್ಚರನು ಮಗು ಹುಟ್ಟಿದಾಗಲೇ ಅವನ ರಾಶಿಯಲ್ಲಿ ಇದ್ದುಬಿಟ್ರೆ ಆವಾಗ ತೊಂದರೆಗಳಾಗೋ ಸಾಧ್ಯತೆ ಇರುತ್ತೆ. ಅವನು ಹಾಗಾಗಿ ನೀನು ಆ ಸಂದರ್ಭದಲ್ಲಿ ಜನಿಸಿದ್ರಿಂದ ಇಷ್ಟು ಕಾಲಗಳ ಪರ್ಯಂತ ನೀನು ದುಃಖವನ್ನು ಪಡಿಬೇಕಾಯ್ತು ಅಂತ ಹೇಳಿದಾಗ ಆ ಬಾಲಕನಿಗೆ ತುಂಬ ಸಿಟ್ಟು ಬರುತ್ತಂತೆ. ಚಿಕ್ಕ ಹುಡುಗ ಸಿಟ್ಟು ಬರುತ್ತಂತೆ. ನನ್ನ ಕಷ್ಟಕ್ಕೆ ಕಾರಣನಾಗಿದ್ದಾನೆ ಶನೈಶ್ಚರ, ಎಲ್ಲಿದ್ದಾನೆ ಅಂತ ಕ್ರೋಧದಿಂದ ಮೇಲೆ ನೋಡ್ತಾನೆ. ಕೆಳಗೆ ಬರಬೇಕು ಅಂತ ಅವನು ಹೇಳ್ತಾನಂತೆ. ಆವಾಗ ಅವನ ಆ ತಪಸ್ಸಿನ ಪ್ರಭಾವ ಯಾವ ರೀತಿ ಇದೆ ಅಂದರೆ, ಶನೈಶ್ಚರ ತನ್ನ ಪಥದಿಂದ ಕೆಳಗಡೆ ಇಳಿತಾ ಬರ್ತಾನಂತೆ. ಕೆಳಗಡೆ ಭೂಮಿಗೆ ಬರಬೇಕು ಅನ್ನೋಷ್ಟೊತ್ತಿಗೆ ನಾರದ ಹೇಳ್ತಾರಂತೆ, ಅಯ್ಯೋ ಎಂಥ ಕೆಲಸ ಮಾಡ್ತಿದ್ದೀಯಾ? ಅವನು ತುಂಬ ಕೋಪವನ್ನು ಪ್ರದರ್ಶನ ಮಾಡುವನು. ಅವನು ತಾನು ಹುಟ್ಟಿದಾಗಲೇ ತನ್ನನ್ನು ನೋಡಬೇಕು ಅಂತ ಬಂದಿರತಕ್ಕಂಥ ತನ್ನ ತಂದೆ ಅವನ ಕಾಲುಗಳನ್ನು ಕ್ರೂರವಾಗಿ ನೋಡಿದ್ರಿಂದ ಅವನ ಕಾಲುಗಳೇ ಸುಟ್ಟೋಯ್ತು, ಸೂರ್ಯನ ಕಾಲುಗಳೇ ಸುಟ್ಟೋಯ್ತು. ಅಂತಹ ಶನೈಶ್ಚರ ಭೂಮಿಗೆ ಬಂದು ನಿನ್ನನ್ನು ನೋಡಿದ್ರೆ ನೀನು ಭಸ್ಮ ಆಗಿಬಿಡ್ತೀಯಾ, ಆ ರೀತಿ ಮಾಡಬಾರ್ದು ಅಂಥೇಳಿ ನಾರದರೆ ಅವನನ್ನು ಅದೇ ಆಕಾಶದಲ್ಲಿ ಹಾಗೇ ಇರುವಂತೆ ಮಾಡಿ
ಅವನಿಗೆ ಹೇಳ್ತಾರಂತೆ ಬಾಲಕನಿಗೆ, ಪಿಪ್ಪಲಾದನಿಗೆ, ನೀನು ಅವನನ್ನು ಸ್ತೋತ್ರ ಮಾಡು, ಇಲ್ಲಾಂದರೆ ಅವನ ಕೋಪ ಕಮ್ಮಿ ಆಗೋದಿಲ್ಲ. ಆ ಸ್ತೋತ್ರ ಮಾಡಿ ಅವನನ್ನು ನೀನು ಪ್ರಸನ್ನಗೊಳಿಸಿದ್ರೆ ಅವನು ನಿನ್ನನ್ನು ಏನೂ ಮಾಡ್ದೇನೆ, ಕ್ರೋಧದಿಂದ ನಿನ್ನನ್ನು ಭಸ್ಮ ಮಾಡದೆ ಹಾಗೆ ಹೋಗ್ತಾನೆ ಅಂತ ಹೇಳಿದಾಗ ಬಾಲಕ ಹೆದರಿ ಅವನನ್ನು ಕುರಿತು ಸ್ತೋತ್ರ ಮಾಡ್ತಾನಂತೆ. ಸ್ತೋತ್ರವನ್ನು ಮಾಡಿ ಅವನು ಪ್ರಸನ್ನಗೊಳಿಸ್ತಾನಂತೆ ಶನೈಶ್ಚರನನ್ನು. ಪ್ರಸನ್ನಗೊಂಡಾಗ ಶನೈಶ್ಚರ ಕೇಳ್ತಾನೆ, ಬಾಲಕ, ಏನು ನಿನ್ನ ಸ್ತೋತ್ರಗಳಿಂದ ನಾನು ತುಂಬ ಪ್ರಸನ್ನನಾಗಿದ್ದೇನೆ, ಏನು ಆಶೀರ್ವಾದ ಬೇಕು, ಏನು ವರ ಬೇಕು ನನ್ನ ಕೇಳು ಅಂತ ಹೇಳ್ತಾನಂತೆ. ಪಿಪ್ಪಲಾದ ಎಷ್ಟು ಜ್ಞಾನಿ, ಎಷ್ಟು ನಿಸ್ವಾರ್ಥಿ ಅಂದರೆ ಅವನು ಹೇಳ್ತಾನಂತೆ, ಇನ್ನು ಮೇಲಿಂದ ಯಾರು ಬಾಲಕರಿದ್ದಾರೆ ಅವರಿಗೆ 8 ವರ್ಷಗಳ ಕಾಲ ಯಾವುದೇ ಪೀಡೆ ನಿನ್ನಿಂದ ಆಗಬಾರ್ದು ಅಂತ ನನಗೆ ವರ ಕೊಡು. ಅಷ್ಟೇ ಅಲ್ಲ, ನಾನು ಮಾಡಿದಂಥ ಈ ಸ್ತೋತ್ರ ಅದನ್ನು ಯಾರು ಪಾರಾಯಣ ಮಾಡ್ತಾರೋ ಅವ್ರಿಗೂ ಕೂಡ ಯಾವುದೇ ರೀತಿಯಾದ ಪೀಡೆಯನ್ನು ನೀನು ಮಾಡಬಾರ್ದು ಅಂತ ನನಗೆ ವರ ಕೊಡು ಅಂತ ಕೇಳ್ತಾನೆ. ಸ್ವಾರ್ಥಕ್ಕೋಸ್ಕರ ಯಾವುದೂ ಕೇಳಲಿಲ್ಲ, ಜಗತ್ತಿಗೆ ಉಪಕಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಾಲಕರಿಗೆ ಮತ್ತು ಯಾರು ಈ ಸ್ತೋತ್ರವನ್ನು ಪಾರಾಯಣ ಮಾಡ್ತಾರೋ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು, ನೀನು ತೊಂದರೆ ಮಾಡಬಾರ್ದು ಅಂತ ನನಗೆ ವರ ಕೊಡು ಅಂತ ಕೇಳ್ತಾನಂತೆ. ಅಷ್ಟೇ ಅಲ್ಲ, ಶನೈಶ್ಚರನ ದಿನವಾದ ಶನಿವಾಸರದಂದು ಯಾರು ತೈಲ ಏನಿದೆ, ಎಳ್ಳಿಂದ ಮಾಡಿರ್ತಕ್ಕಂಥ ಎಣ್ಣೆ, ಅದನ್ನು ಅಭ್ಯಂಗ ಮಾಡಿಕೊಂಡು ಯಾರು ಸ್ನಾನ ಮಾಡ್ತಾರೋ ಅವರಿಗೆ, ಅಷ್ಟೇ ಅಲ್ಲದೇನೆ ನಿನ್ನ ಸಾಡೆ ಸಾತಿ ಬಂದಾಗ ಶಮಿ ಸಮಿತಿನಿಂದ ತಿಲದಿಂದ ಹೋಮವನ್ನು ಮಾಡಿ ಯಾರು ನಿನ್ನನ್ನು ಅರ್ಚಿಸ್ತಾರೋ ಅಂಥವ್ರಿಗೆಲ್ಲರಿಗೂ ಕೂಡ ನಿನ್ನ ಪೀಡೆ ಆಗದೇ ಇರೋ ಹಾಗೆ ನನಗೆ ನೀನು ವರ ಕೊಡಬೇಕು ಅಂತ ಕೇಳ್ತಾನಂತೆ. ಶನೈಶ್ಚರನು ಆ ಬಾಲಕನ ಭಕ್ತಿಗೆ ಮೆಚ್ಚಿ, ಹಾಗೇ ಆಗಲಿ, ನೀನು ಮಾಡಿದಂಥ ಈ ಸ್ತೋತ್ರವನ್ನು ಪಾರಾಯಣ ಮಾಡಿದರೆ ನಾನು ಅವರಿಗೆ ಪೀಡೆಯನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಹೀಗೆ ಶನೈಶ್ಚರನ ಅನುಗ್ರಹಕ್ಕೆ ಪಾತ್ರನಾಗಿರ್ತಕ್ಕಂತಹ ಪಿಪ್ಪಲಾದ ಮಹರ್ಷಿ ಮಾಡಿದ ಸ್ತೋತ್ರವನ್ನು ಯಾರು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಪಠನೆ ಮಾಡ್ತಾರೋ ಅವರಿಗೆ ಶನೈಶ್ಚರನ ಪೀಡೆ ಇರೋದಿಲ್ಲ ಅಂತ ಆ ಸ್ಕಂದ ಪುರಾಣದಲ್ಲಿ ಬಂದಿರತಕ್ಕಂತಹ ಪಿಪ್ಪಲಾದ ಮಹರ್ಷಿಗಳ ಚರಿತ್ರೆ ನಮ್ಗೆ ಹೇಳುತ್ತೆ. ಅಷ್ಟೇ ಅಲ್ಲ, ಈ ಪಿಪ್ಪಲಾದ ಮಹರ್ಷಿಗಳ ಚರಿತ್ರೆಯನ್ನು ಕೇಳಿದರೂ ಶನೈಶ್ಚರನ ಪೀಡೆ ಇರೋದಿಲ್ಲ, ಪಿಪ್ಪಲಾದ ಅನ್ನುವಂಥ ಹೆಸರು ಹೇಳಿದರೂ ಕೂಡ ಶನೈಶ್ಚರನ ಪೀಡೆ ಇರೋದಿಲ್ಲ ಅಂತ ಹೇಳ್ತಾರೆ. ಅಂತಹ ಪರಮಾದ್ಭುತವಾಗಿರುವಂತಹ ಈ ಪಿಪ್ಪಲಾದ ಮಹರ್ಷಿಗಳ ಚರಿತ್ರೆ ಅದನ್ನು ಕೇಳೋಣ. ಮತ್ತು ಶನೈಶ್ಚರನ ಪೀಡೆ ಬಂದಾಗ ಸುಮ್ಮನೆ ಯಾರ್ಯಾರನ್ನು ದೂರದೇನೆ ನಮ್ಮ ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂತಹ ಏನು ಪಾಪಗಳಿದೆ ಅದರ ಒಂದು ಪ್ರಕೋಪದಿಂದಲೇ ನಮಗೆ ಈ ಸಂದರ್ಭದಲ್ಲಿ ಪೀಡೆಗಳು ಬರ್ತಾ ಇರೋದು, ಅದನ್ನು ಸೂಚಿಸ್ತಾ ಇರೋದು ಮಾತ್ರ ಶನೈಶ್ಚರ ಅಂತನ್ನೋ ಭಾವನೆಯಿಂದ ಎಲ್ಲ ದೇವತೆಗಳ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಸನ್ಮಾರ್ಗದಲ್ಲಿ ನಡಿಲಿಕ್ಕೆ ಪ್ರೇರಣೆ ಆಗ್ತಕ್ಕಂಥ ಕಥೆ ಇದು ಪಿಪ್ಪಲಾದ ಮಹರ್ಷಿಗಳು. ಎಷ್ಟೇ ಕಷ್ಟ ಬಂದರೂ ಕೂಡ ಆ ಪಿಪ್ಪಲಾದ ಮಹರ್ಷಿ ಸ್ವಾರ್ಥವನ್ನು ಚಿಂತನೆ ಮಾಡದೆ ಜಗತ್ತಿಗೆ ಅನುಕೂಲವಾಗುವಂತಹ ಒಂದು ವರವನ್ನು ಕೇಳಿದ್ದು ನಮಗೆ ಸ್ಫೂರ್ತಿಯಾಗಬಹುದು. ಆ ರೀತಿಯಾಗಿ ಗುರು ಹಿರಿಯರ ಅನುಗ್ರಹಕ್ಕೆ ಪಾತ್ರವಾಗುವಂಥ ಕೆಲಸ ಮಾಡಿದ್ದಾರೆ ಪಿಪ್ಪಲಾದ ಮಹರ್ಷಿಗಳು. ಮುಂದೆ ಅವರು ಅಥರ್ವಣ ವೇದವನ್ನು 9 ಶಾಖೆಗಳಿಗೆ ವಿಭಕ್ತವನ್ನಾಗಿ ಮಾಡಿ ಮಹಾ ಋಷಿಗಳು ಎಂಬಂತಹ ಒಂದು ಪಟ್ಟವನ್ನು ಪಡೆದುಕೊಳ್ತಾರೆ. ಅಂತಹ ಪಿಪ್ಪಲಾದ ಮಹರ್ಷಿಗಳ ಚರಿತ್ರೆಯನ್ನು ಕೇಳೋಣ ಮತ್ತು ಅವರು ಮಾಡಿದಂಥ ಸ್ತೋತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಪಠನೆ ಮಾಡೋ ಮೂಲಕ ಶನೈಶ್ಚರನ ಪೀಡೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಕೇವಲ ಸಾಡೆ ಸಾತಿಯಲ್ಲ, 8ನೇ ಮನೆಯಲ್ಲಿದ್ದಾಗ ಮತ್ತು ಬೇರೆ ಬೇರೆ ಮನೆಗಳಲ್ಲಿದ್ದಾಗ ನಾವು ಆ ಪೀಡೆಯನ್ನು ಪಡೆದುಕೊಳ್ಳೋದಿಲ್ವಾ? ಖಂಡಿತ ಪಡೆದುಕೊಳ್ತೇವೆ. ಆದರೆ ಅದಕ್ಕೆ ಪರಿಹಾರ ಇಲ್ವಾ? ಪರಿಹಾರವೂ ಇದೆ, ಅದೇ ಈ ಸ್ತೋತ್ರ. ಅಂತ ಸ್ತೋತ್ರವನ್ನು ಎಲ್ಲರೂ ಕೂಡ ಪ್ರತಿನಿತ್ಯವೂ ಕೂಡ ಪಠನೆ ಮಾಡೋಣ ಅಂತ ಹೇಳ್ತಾ, ಭಕ್ತವರ್ಗದ ಅಧ್ಯಾತ್ಮ ಬಂಧುಗಳ ಅನುಕೂಲಕ್ಕಾಗಿ ಪಿಪ್ಪಲಾದರು ಮಾಡಿರ್ತಕ್ಕಂತಹ ಶನೈಶ್ಚರ ಸ್ತೋತ್ರವನ್ನು ಪಠನವನ್ನು ಮಾಡ್ತೇನೆ. ಅನುಕೂಲಕ್ಕೋಸ್ಕರ ಪಠನ ಮಾಡುವಾಗಲೇ ಕೆಳಗಡೆ ಅದರ ಸ್ತೋತ್ರ ಭಾಗವನ್ನು ಇಲ್ಲಿ ಹಾಕಲಾಗ್ತದೆ. ಎಲ್ಲರೂ ಕೂಡ ಇದನ್ನು ಪಠನೆ ಮಾಡಬೇಕಾಗಿ ಕೇಳ್ಕೊಳ್ತಾ, ಸ್ತೋತ್ರ ಹೀಗಿದೆ: ನಮಸ್ತೆ ಕ್ರೋಧ ಸಂಸ್ಥಾಯ ಪಿಂಗಲಾಯ ನಮೋಸ್ತುತೆ, ನಮಸ್ತೆ ವಸುರೂಪಾಯ ಕೃಷ್ಣಾಯ ಚ ನಮೋಸ್ತುತೆ, ನಮಸ್ತೆ ರೌದ್ರದೇಹಾಯ ನಮಸ್ತೆ ಚಾಂತಕಾಯ ಚ, ನಮಸ್ತೆ ಯಮಸನ್ಯಾಯ ನಮಸ್ತೆ ಸೌರಯೇ ವಿಭೋ, ನಮಸ್ತೆ ಮಂದಸನ್ಯಾಯ ಶನೈಶ್ಚರ ನಮೋಸ್ತುತೆ, ಪ್ರಸಾದಂ ಕುರು ದೇವೇಶ ದೀನಸ್ಯ ಪ್ರಣತಸ್ಯ ಚ. ಕ್ರೋಢಂ ನೀಲಾಂಜನಪ್ರಖ್ಯಂ ನೀಲವರ್ಣಸಮಸ್ರಜಂ ಛಾಯಾಮಾರ್ತಾಂಡಸಂಭೂತಂ
ನಮಸ್ಯಾಮಿ ಶನೈಶ್ಚರಂ ನಮೋರ್ಕಪುತ್ರಾಯ ಶನೈಶ್ಚರಾಯ ನೀಹಾರವರ್ಣಾಂಜನಮೇಚಕಾಯ ಶುತ್ವಾ ರಹಸ್ಯಂ ಭವಕಾಮದಶ್ಚ ಫಲಪ್ರದೋ ಮೇ ಭವ ಸೂರ್ಯಪುತ್ರ. ಇದು ಪಿಪ್ಪಲಾದ ಮಹರ್ಷಿಗಳು ಮಾಡಿದಂತಹ ಶನೈಶ್ಚರನ ಸ್ತೋತ್ರ. ಇನ್ನೊಂದು ಸ್ತೋತ್ರ ತುಂಬ ಅದ್ಭುತವಾಗಿರೋ ಸ್ತೋತ್ರ. ಅದನ್ನು ಶನೈಶ್ಚರ ದೇವರೇ ಹೇಳಿರ್ತಕ್ಕಂಥದ್ದು. ನಲ ಮಹಾರಾಜನಿಗೆ ಕಾಟ ಬಂದಾಗ ಅವನ ಸ್ವಪ್ನದಲ್ಲಿ ಬಂದು ನನ್ನನ್ನು ಈ ಸ್ತೋತ್ರದಿಂದ ಸ್ತೋತ್ರ ಮಾಡು, ಅಂದರೆ ನಿನ್ನೆಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ, ನನ್ನ ಪೀಡೆ ನಿನಗೆ ಹೋಗುತ್ತೆ ಅಂತ ಹೇಳಿದಂತಹ ಶನೈಶ್ಚರರೇ ತಮ್ಮನ್ನು ಯಾವ ರೀತಿಯಾಗಿ ಸ್ತೋತ್ರ ಮಾಡಬೇಕು ಅಂತ ಹೇಳಿದಂಥ ಸ್ತೋತ್ರ. ಪಿಪ್ಪಲಾದರು ಮಾಡಿರ್ತಕ್ಕಂಥ ಸ್ತೋತ್ರದ ಜೊತೆಗೆ ಶನೈಶ್ಚರರೇ ಸ್ವಪ್ನದಲ್ಲೂ ಸೂಚಿಸಿದಂತಹ ಈ ಸ್ತೋತ್ರವನ್ನು ಕೂಡ ಪಠನೆ ಮಾಡಿ ಎಲ್ಲರೂ ಕೂಡ ಪೀಡೆಯಿಂದ ಮುಕ್ತರಾಗಬೇಕು. ಆ ಸ್ತೋತ್ರವನ್ನು ಕೂಡ ಪಠನೆ ಮಾಡ್ತಾ ಇದ್ದೇವೆ. ಹೀಗಿದೆ: ನಮೋಸ್ತು ಪ್ರೇತರಾಜಾಯ ಕೃಷ್ಣದೇಹಾಯ ವೈ ನಮಃ ಶನೈಶ್ಚರಾಯ ಕ್ರೂರಾಯ ಶುದ್ಧ ಬುದ್ಧಿಪ್ರದಾಯಿನೇ ಯ ಏಭಿರ್ನಾಮಭಿಸ್ತೌತಿ ತಸ್ಯ ತುಷ್ಟೋ ಭವಾಮ್ಯಹಂ ಮದೀಯಂ ತು ಭಯಂ ತಸ್ಯ ಸ್ವಪ್ನೇಪಿ ನ ಭವಿಷ್ಯತಿ. ಅತಿ ಅಪೂರ್ವವಾಗಿರ್ತಕ್ಕಂತಹ ಪಿಪ್ಪಲಾದ ಮಹರ್ಷಿಗಳ ಈ ಚರಿತ್ರೆಯನ್ನು ಇಂದು ಕೇಳುವ ಪ್ರಸಂಗದಲ್ಲಿ ಈ ಜ್ಞಾನ ಸೇವೆಗೆ ಕಾರಣೀಭೂತರಾಗಿರ್ತಕ್ಕಂಥವರು ಕೆ ಗುರ್ರಾಜನ್ ಎಂಬುವರು. ಅವರಿಗೆ ಅವರ ಕುಟುಂಬಕ್ಕೆ ಶನೈಶ್ಚರನ ಅಂತರ್ಯಾಮಿ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಪೂರ್ಣಾನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ.